ನೋಡಿ ಫ್ರೆಂಡ್ಸ್, ಟೈಮ್ 5:30 ಆಗಿದೆ. ನಾವು 5 ಗಂಟೆಗೆ ಎದ್ದಿದ್ವಿ. ಇವಾಗ 5:30ಯಿಂದ ವಿಡಿಯೋ ಮಾಡಕತ್ತೀವಿ. ನೋಡಿ ಯಾಕೆ ಇಷ್ಟು ಬೇಗ ಎದ್ದೀವಿ ಅಂದರೆ, ಇವತ್ತು ಉಚ್ಚಿಂದ್ರಕ್ಕೆ ಹೋಗ್ತೀವಿ ರೀ. ನಮ್ಮ ಮನೆದೇವ್ರು ಉಚ್ಚಿಂಗಮ್ಮ ಆಟೋ ತೊಗೊಂಡು ಹೊಸದು, ಅದಕ್ಕೆ ಉಚ್ಚಿಂದ್ರಕ್ಕೆ ಹೋಗ್ತೀವಿ ರೀ. ನೋಡಿ ಈಗ ಎದ್ದುಬಿಟ್ಟು ನೀರು ಕಾಯಕ್ಕೆ ಇಟ್ಟಿವಿ, ಸ್ನಾನಕ್ಕೆ ಮತ್ತು ರೈಸ್ ಮಾಡೋಕೆ ಇಟ್ಟಿದ್ದೇವೆ. ನೋಡಿ ಚಿತ್ರಾನ್ನ ಮಾಡ್ಕೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಿ. ಲೆಮನ್ ಚಿತ್ರಾನ್ನ ಪೌಡ್ರ್ ಚಿತ್ರಾನ್ನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಜೋಡಿಸಿಟ್ಟಿದ್ದೀವಿ. ನೋಡಿ ಸ್ವಲ್ಪ ರೈಸ್ ಹಾಕ್ಬಿಟ್ಟಿದ್ವಿ ನಾವು, ಕೈಗೆ ಹಾಕ್ಬಿಟ್ಟು ಮತ್ತು ಬಿಸಿದು ಕಲಿಸ್ಬಾರ್ದು, ಅದಕ್ಕೋಸ್ಕರ ಇವಾಗ ನೋಡಿ ಪಲ್ಯ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀವಿ. ಚಿತ್ರಾನ್ನದ್ದು ಗೊಜ್ಜು ಹಾಕ್ಬಿಟ್ಟು ಈ ರೀತಿ ಮಾಡ್ಕೊಂಡು ಕಟ್ಕೊಂಡ್ರೆ ಅಲ್ಲೆಲ್ಲರೂ ಕುತ್ಕೊಂಡು ಊಟ ಮಾಡ್ಕೊಂಬಂದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ರೊಟ್ಟೆ ಮಾಡಬೇಕಿತ್ತು, ರೊಟ್ಟೆ ಮಾಡೋಕ್ಕಾಗಲಿಲ್ಲ ರೀ. ಅರ್ಜೆಂಟಿಗೆ ನಾನು ಚಿತ್ರಾನ್ನ ಮಾಡ್ಕೊಂಡು ಮತ್ತು ದೇವರಿಗೆ ನೈವೇದ್ಯಕ್ಕೆ ಅಲ್ಲಿ ಪಾದಕ್ಕೆ ಮತ್ತು ಆ ಕಡೆ ಮಾತಂಗಮ್ಮ ಅಂತ ದೇವರೈತಿ, ಅದಕ್ಕೆ ಬುತ್ತಿ ಉಂಡೆ ಮಾಡ್ಕೊತೀವಿ. ಇದು ಮಿಸ್ಲು ಬುತ್ತಿ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡ್ಕೊಂಡು ಹೋಗೋದಾದ್ರೆ ಒಂದು 10 ರೊಟ್ಟಿ ಮಾಡ್ಕೊಂಡು ಹೋಗ್ಬೇಕು, 2 ಕೊಡಬೇಕಲ್ಲಿ. ನಾನು ಒಂದು 5 ಬುತ್ತಿ ಉಂಡೆ ಮಾಡ್ಕೊಂಡು ಹೋಗ್ತೀನಿ, 5 ಅಥವಾ 6 ಒಟ್ಟು ಉಳಿದು ಬರಬೇಕು ಅದು ವಾಪಸ್ ಮನೆಗೆ. ಆ ಥರ ಮಾಡ್ಕೊಂಡು ಹೋಗ್ತೀವಿ. ನೋಡಿ ಇದನ್ನಲ್ಲಿ ನಾವು ಹೋಗ್ತಿದ್ದಂಕ್ಲೇ ಸ್ಟಾರ್ಟಿಂಗು ಪಾದಗಟ್ಟೆ ಇದೆ. ಆ ಮಿಸ್ಲು ಬುತ್ತಿನ ನಾವು ಪೂಜೆ ಕೂಡ ಮಾಡ್ಕೋಬೇಕು ದೇವ್ರ ಮುಂದೆ ಇಟ್ಟು ಸ್ವಲ್ಪ. ನೋಡಿ ಈ ರೀತಿ ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಮೀಸಲು ಬುತ್ತಿಗೆ ಪೂಜೆ ಮಾಡ್ಕೊಂಬಿಟ್ಟು ಇನ್ನೇನೋ ಹೊರಟಿದ್ದೀವಿ. ಟೈಮೆಲ್ಲ 6:45 7 ಗಂಟೆ ಆಗಕ್ಕೆ ಬಂದೈತಿ. ನಮ್ಮದು ಇವತ್ತಿನ ಪೂಜೆ ಈ ರೀತಿ ಇತ್ತು ನೋಡಿ. ಇವಾಗ ಆಟೋಕ್ಕೆ ಪೂಜೆ ಮಾಡ್ತಾಯಿದ್ದೀವಿ. ಪೂಜೆ ಮಾಡ್ಕೊಂಬಿಟ್ಟು ಹೋಗೋಣ ಅಂತೇಳಿ ಸ್ಟಾರ್ಟಿಂಗ್ ತಂದ ದಿವಸ ನಾವು ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ವಿ, ಮತ್ತು ರೆಡಿ ಮಾಡಿಸಿದ ಮ್ಯಾಕೆ ಮಾಡಿದ್ದಿಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ಮಾಡ್ಕೊಂಡು ನಿಂಬೆಹಣ್ಣು ತುಳ್ಸ್ಕೊಂಡು ಹೋಗೋಣ ಅಂತೇಳಿ ಅರ್ಶಿನ ಕುಂಕುಮ ವಿಭೂತಿ ಹಚ್ಚಿ ಪೂಜೆ ಮಾಡ್ತಾಯಿದ್ವಿ. ಸಾಕು ಬಿಡು ಮಗು ಮಣಿ ಎಲ್ಲಿಗಲ್ಲ ಅದೇ ರಾಡಿ ಕಟ್ ದಪ್ಪಂದಕ್ಕೆ ಪೈಪಿಗೆ ಎಲ್ಲಿಗೆ ನಾನು ಅದ್ರೊಳಗೆ ಪೋಣ್ಸಕ್ಕೆ ಹೋಗಿದ್ದೆ. ಬಿಟ್ರೆ ಹೇಗೆ ಸ್ವಲ್ಪ ಹೇಳ್ಬೇಕಂತೀವಿ. ಸಾಕು ಬಿಡು ಮಣಿ. ಅಲ್ಲ ಅವ್ರಿಗೆ ಹೂವಿನಾರು ತಗೊಂಡ್ರೆ ಅಷ್ಟೇ ಕೊಡೋದು. ಸಕ್ಕಳ ನೋಡ್ಕೊರಟ್ಟಿನ ನೋಡಿ ಆಟಕ್ಕೆ ಪೂಜೆನೇ ಮುಗೀತು. ಇನ್ನೇನು ಹೊಂಟ್ವಿ. ಅಲ್ಲ 7 ಗಂಟೆ 10 ನಿಮಿಷ ಆಗಿತ್ತು. ಇವಾಗ ಮನೆ ಬಿಟ್ವಿ ನಾವು. ಅಲ್ಲಿಗೆ ಹೋಗೋತ್ತಿಗೆ 8 ಗಂಟೆ ಅಥವಾ 8:15 8:30 ಆಗುತ್ತೆ. 1.5 ತಾಸು ಅಂತ ಬೇಕು. ಬೈಕ್ನಾಗ ಹೋದ್ರೆ 1 ತಾಸಿಗೆ ಹೋಗ್ತೀವಿ, ಮತ್ತು ಆಟೋದಲ್ಲೆಲ್ಲ ಸ್ವಲ್ಪ ನಿಧಾನಕ್ಕೆ ಹೋಗ್ತೀವಿ. ಅದಕ್ಕೋಸ್ಕರ 1/4 ತಾಸು 1.5 ತಾಸು ಬೇಕಾಗುತ್ತೆ. ನೋಡಿ ಇನ್ನು ಸಿಟಿ ದಾಟಿಲ್ಲ, ಸಿಟಿಯಲ್ಲೇ ಅದೀವಿ ನಾವಿನ್ನು. ಹರಿಹರದ ರೋಡಲ್ಲಿ ಅದೀವಿ ನೋಡಿ ನಾವೀಗ. ಇವಾಗ ಸೂರ್ಯ ಹುಟ್ಟುತ್ತದ ನೋಡಿ, ಸ್ವಲ್ಪ ಸ್ವಲ್ಪ ಇದು ಬಿಸಿಲು ಕಾಣ್ತಾ ಐತಿ ಇವಾಗ. ಅಷ್ಟು ಬೇಗನೆ ಬಂದ್ವಿ ನಾವು. ಮತ್ತು ಬೇಗ ಹೋದ್ರೇ ಚೆನ್ನಾಗಿ ಗುಡ್ಡ ಹತ್ತಕ್ಕಾಗಲ್ಲ, ಇಲ್ಲಾಂದರೆ ತುಂಬ ಬಿಸಿಲಿದ್ದಾಗ ಮತ್ತು ಕಲ್ಲು ಸುಡ್ತಾ ಇರ್ತವೆ. ಈ ಕಡೆ ಗುಡ್ಡನ ಹತ್ತಕ್ಕಾಗಲ್ಲ, ಏನಿಲ್ಲ, ಬಂಡೆ ಎಲ್ಲ ಮೊದಲೇ ಭಾಳ ಕಾದಿರ್ತವೆ. ಅದಕ್ಕೋಸ್ಕರ ಬೇಗನೆ ಬಂದ್ವಿ ನಾವು. ನೋಡಿ ಇನ್ನೇನು ಉಚ್ಚಿಂದ್ರಕ್ಕೆ ಬಂದೇ ಬಿಟ್ವಿ. ಅದೇ ಗುಡ್ಡ ನೋಡ್ರಿ, ಅಷ್ಟು ಎತ್ತರ ಇದೆ. ಅಲ್ಲಿಗೆ ಹೋಗ್ಬೇಕೀಗ ನಾವು. ಅಲ್ಲ ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ. ಈ ಕಡೆ ಕಾರುಗಳು ಆಟೋಗಳೆಲ್ಲ ಬಂದಿದ್ದಾವೆ. ಶುಕ್ರವಾರನೂ ಬಂದಿದ್ದಾರೆ. ಮತ್ತು ಉಣಿವಿಗಂತೂ ಫುಲ್ ರಶ್. ಇಲ್ಲೆಲ್ಲಿ ಜಾಗನೇ ಇರೋಲ್ಲ ಆಟೋ ನಿಲ್ಸೋಕ್ಕೆ, ಗಾಡಿ ನಿಲ್ಸೋಕ್ಕೆ, ಅಷ್ಟು ಫುಲ್ ರಶ್ ಆಗಿರ್ತೈತಿ. ಶುಕ್ರವಾರ ಮಂಗಳವಾರನೂ ಬರ್ತಾರೆ. ಉಣಿವಿಗೆ ಬರೋದೇ ಭಾಳ ಜನ. ಉಣಿವು ದಿವಸ ಮತ್ತು ಉಣಿವು ಒಂದು ದಿವಸ ಮುಂದಿದ್ದಾಗೆಲ್ಲ ಬರ್ತಾರೆ. ನಾವು ಇವತ್ತು ಬಂದ್ವಿ ನೋಡಿ. ಇನ್ನೇನು ಗುಡ್ಡ ಹತ್ತುತ್ತಾ ಇದ್ದೀವಿ. ಅದೇ ಗಾಡಿ ತಗೊಂಡಿದ್ವಲ್ಲ, ಹೊಸ ಗಾಡಿ, ಅದಕ್ಕೋಸ್ಕರ ಮನೆ ದೇವ್ರಿಗೆ ಹೋಗೋಣ ಅಂತೇಳಿ ಬಂದ್ವಿ ನೋಡಿ. ಅಷ್ಟೊಂದೇನು ರಶ್ ಇಲ್ಲ.
ಮಕ್ಕಳು ಬೇಗ ಬೇಗ ಹತ್ತುತ್ತಿದ್ದಾರೆ. ಸ್ವಲ್ಪ ಈಗೇನು ಕಲ್ಲು ಕಾದಿರಲ್ಲ ಏನಿಲ್ಲ, ಬೇಗ ಬೇಗ ಹತ್ಬೋದು ತಂಪತ್ನಾಗ ಅಂತೇಳಿ ಬೇಗನೆ ಬಂದ್ವಿ ನಾವು. ನೋಡಿ ಇದು ಐತಲ್ಲ ಈ ಜಾಗ ಉಚ್ಚಿಂಗಮ್ಮ ಕುಂತಿರೋಂಥ ಜಾಗ. ಅಲ್ಲಿ ಕೂಡ ಪೂಜೆ ಮಾಡ್ತಾರೆ. ಜಲ್ರಿ ಹಾಕ್ಯಾರಲ್ಲ ಅದು ಸಿದ್ರ ಬಾವಿ. ಇನ್ನೂ ಇಷ್ಟು ಹತ್ಬೇಕು ನೋಡಿ. ಅರ್ಧ ಗುಟ್ಟಕ್ಕೆ ಬಂದೀವಿ. ಬಿಡ್ತು ಇವಾಗ ಇಲ್ಲೆಲ್ಲ ನೆರಳು ಮಾಡಿದ್ದಾರೆ. ಮುಂಚೆ ಎಲ್ಲ ಏನೂ ಇರಲಿಲ್ಲ, ಇವಾಗ ಇವಾಗೆಲ್ಲ ಮಾಡ್ಯಾರ. ಸ್ವಲ್ಪ ಇರ್ತಿ ನೋಡಿ, ಬಂಡಿಯಲ್ಲೇ ಇರ್ತಿ ಮಾಡ್ಯಾರ, ಮೆಟ್ಲಿ ಟೈಪು. ಮಣಿ ಇಳಿತಲಾಗ ಬೇಡ್ಕೊಂತಾರೆ ಈ ರೀತಿ ಅರ್ಶಿನ ಕುಂಕುಮ ಹಚ್ತಾರೆ ಮೆಟ್ಲಿಗೆಲ್ಲ, ಉಷ್ಟಕ್ಕೆ ಹಚ್ತಾರೆ, 101 ಹಚ್ಚರ್ ಹಚ್ತಾರೆ. ಮಾತಾಡೋಕ್ಕಾಗ್ತಿಲ್ಲ, ದಮ್ ಹತ್ತದಂಗೆ ಆಯ್ತು, ಗುಡಿ ಹತ್ತೈತಿ. ಹುಷಾರಪ್ಪಿ, ಗಾಳಿ ಐತಿ. ನೋಡ್ರಿ ನನ್ನ ಮಕ್ಕಳು ಅಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡು ಹೋಗಿದ್ದಾರೆ. ಇದು ಆನೆ ಹೊಂಡ, ಅಲ್ಲಿರೋದು ಅರ್ಶಿನ ಹೊಂಡ. ಅಮ್ಮ ಇಲ್ಲದ ದೇವ್ರ ಹತ್ತಾರ ಪಡ್ಲಿಗೆ ಬಿಡೋದು, ಸ್ನಾನ ಮಾಡೋದು ಇಲ್ಲಿ ಅಲ್ಲ ಆನೆ ಹೊಂಡದಾಗೆ. ಹಾಂ, ಅದಕ್ಕೆ ಆನೆ ಹೊಂಡ ಅಂತ ಇಟ್ಟಾರ ಹೆಸ್ರು. ನೋಡಿ ಇದು ಕೋಟೆ. ಸುಮ್ಮನೆ ಬಾ. ಸ್ವಲ್ಪ ಹತ್ತಿರ ಆತು ಅಲ್ಲ, ಮುಕ್ಕಾಲು ಭಾಗ ಬಂದೀವಿ. ಸ್ವಲ್ಪ ಹತ್ತಿರ ಆತು. ಉಣಿ ಬಂದರೆ ಫುಲ್ ರಶ್ ಇರ್ತೈತಿ. ಶುಕ್ರವಾರ ಬಂದೀವಿ ನಾವು, ಉಣಿ ಇಲ್ಲಿ ಇವತ್ತೇನು. ತರ್ರಿ ಅರ್ಶಿನ ಹೊಂಡ ಬಂದಮೇಲೆ ವಿಡಿಯೋ ಮಾಡ್ತೀನಿ ಮತ್ತೆ. ಇದು ರಾಣಿ ಕೋಟೆ, ಅದು ರಾಣಿ ಮನೆ ಅಲ್ಲನ್ರಿ, ಅರಮನೆ. ಬೋರ್ಡ್ ಹಾಕ್ಯಾರ ನೋಡಿ, ರಾಣಿ. ಕತ್ತೀನಿ ಫ್ರೆಂಡ ತೂಗಿನ ಇಲ್ಲಿ ಯಾರೋ ಬಿದ್ದಿದ್ರಂತೆ, ಅದಕ್ಕೆ ಜಾಲ್ರಿ ಹಾಕ್ಯಾರ ಈ ರೀತಿ. ಯಾರು ಬಿದ್ದಿದ್ರು? ಮೊನ್ನೆ ಯಾರೋ ಬಿದ್ದಿದ್ರಂತ, ಅದಕ್ಕೆ ಜಾಲ್ರಿ ಹಾಕ್ಯಾರ. ಮುಂಚೆಲ್ಲ ಇದೇನೂ ಇರಲಿಲ್ಲ, ಅಲ್ಲೆಲ್ಲ ಹೋಗಿ ನೀರು ತುಂಬ್ಕೊಂತಿದ್ವಿ ನಾವು. ಏನಕ್ಕಾದ್ರೂ ಮನೇಲಿ ಪೂಜೆ ಇರ್ತದಂದ್ರೆ ಹಿಂಗೆ ಅರ್ಶಿನ ಹೊಂಡದೊಳಗೆ ನೀರು ಒಯ್ತಿದ್ವಿ ತುಂಬ್ಕೊಂಬಿಟ್ಟು. ಇವಾಗ ಒಯ್ಯೋಕ್ಕಾಗಲ್ಲ, ಅಲ್ಲಿ ಹೋಗೋಕ್ಕೂ ಬಿಡಲ್ಲ ಯಾರನ್ನು. ಇದು ಅಮ್ಮ ಸ್ನಾನ ಮಾಡೋಕೆ ಅಷ್ಟೇ ಇದೆ ಅರ್ಶಿನ ಹೊಂಡ. ಅದ್ರ ಹೆಸರು ಹಂಗೆ ಅರ್ಶಿನ ಹೊಂಡ ಅಂತ. ಬಾ ಈಜೋಡಕ್ ಬಂದ್ರೆ ಅಷ್ಟೇ ಬೀಳ್ಬೇಕಾ? ರಾಣಿ ಅದ್ರೊಳಗೆ ಅರ್ಶಿನ ಹಾಕಿ ಮೈ ತಕೊಂತ ಇದ್ಲಿ ಅಂತಲ್ಲ ಮದು ಮಣಿ ಕಪಿಟ್. ಕೋಟೆ ನೋಡಿ ಎಷ್ಟು ದೊಡ್ಡದೈತಿ. ನೋಡಿ ನಾವು ಹಣ್ಣು ಕಾಯಿ ಹೂವಿನಾರು ತೊಗೊಂಡ್ವಿ. ಇನ್ನೇನು ಹೋಗ್ತಾ ಇದ್ದೀವಿ. ಬಂತು ಅಮ್ಮನ ದೇವಸ್ಥಾನ. ಇನ್ನೇನು ಒಂದೊಂದು ಸ್ವಲ್ಪ ಮೆಟ್ಲದವ ಅಷ್ಟೇ, ಅವು ಹತ್ತಿದ್ರೆ ಮುಗೀತು ನೋಡಿ. ಇಷ್ಟೇ ಮೆಟ್ಲು ಹತ್ತಿದ್ರೆ ಬಂತು. ಫಸ್ಟ್ ಬರೋದೇ ಪಾದಗಟ್ಟೆಗೆ ಹೋಗಿನೇ ಎಲ್ಲರೂ ದೇವಸ್ಥಾನದೊಳಗೆ ಹೋಗೋದು. ನೋಡಿ ಇಲ್ಲಿ ಒಂದು ಸ್ವಲ್ಪ ಚಿಕ್ಕದ ಮೆಟ್ಲುಗಳು. ಇಷ್ಟ ಮಟ್ಟ ಹತ್ತಿದ್ರೆ ಅಷ್ಟು ದೊಡ್ಡವು ಏನಿಲ್ಲ. ಇವಾಗ ನೋಡಿ ಸ್ವಲ್ಪ ಚಿಕ್ಕ ಹೋದವೆ, ಇವಾಗ ಸ್ವಲ್ಪ ಪರವಾಗಿಲ್ಲ. ನೋಡಿ ಇನ್ನೇನು ಬಂದ್ವಿ. ಫಸ್ಟ್ ದರ್ಶನ ಮುಗಿಸ್ಕೊಂಬರ್ಬೇಕು. ಉಣಿ ದಿವಸ ಈ ಥರ ಎಲ್ಲಿ ಫ್ರೀ ಇರೋಲ್ಲ ಜಾಗ,
ಫುಲ್ ರಶ್, ಭಾಳ ರಶ್ ಇರ್ತೈತಿ. ಈ ರೀತಿ ನಿಂದ್ರಕ್ಕೂ ಜಾಗ ಇರಲ್ಲ. ಮೀಸಲು ಬುತ್ತಿ ಮಾಡ್ಕೊಂಬಂದಿದ್ವಲ್ಲ, ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಕೊಡ್ಬೇಕು ನೋಡಿರಿ. 2 ಕೊಡ್ತೀವಿ ನಾವು ಇಲ್ಲಿ. ಮತ್ತು ಅಲ್ಲಿ ಇನ್ನೊಂದು ಕಾಷ್ಟಮ್ಮ ಅಂತ ಐತಿ, ಅಲ್ಲಿ ಕೊಡಬೇಕು. ಫಸ್ಟ್ ಇಲ್ಲಿ ಕೊಟ್ಟು ಆಮೇಲೆ ನೋಡಿ ಅದನ್ನು ವಿಡಿಯೋನ ಮಾಡಿಲ್ಲ ನನ್ನ ಮಗಳು. ಇದು ಅಮ್ಮನ ಪಾದ. ಫಸ್ಟ್ ಅಮ್ಮನ ಪಾದಕ್ಕೆ ಬಂದುಬಿಟ್ಟು ಒಳಗೆ ಹೋಗೋದು ದೇವಸ್ಥಾನದೊಳಗೆ. ಇವು ದೇವಸ್ಥಾನದೊಳಗೆ ಹೋಗ್ತೀವಿ. ವೀಡಿಯೋ ಮಾಡೋಕ್ಕೆ ಕೊಡಲ್ಲ ಅನ್ನಿಸ್ತತಿ, ಕೊಡೋದಿಲ್ಲ ವೀಡಿಯೋ ಮಾಡೋಕ್ಕೆ. ಓಸತ್ತಿ ಹಿಂಗೆ ಮಾಡಿದ್ರು, ಒಟ್ಟು ದೇವ್ರನ್ನ ವೀಡಿಯೋ ಮಾಡೋಕ್ಕೆ ಕೊಡಲ್ಲ. ನೋಡಿ ಹೋಗ್ತಾಯಿದ್ದೀವಿ ಈಗ. ನೋಡಿ ಇನ್ನೇನು ಪೂಜೆ ಮುಗಿಸ್ಕೊಂಡು ಬಂದ್ವಿ. ಹಿಂದ್ಗಡೆ ಕಾಯಿ ಹೊಡಿತಾ ಇದ್ದೀವಿ. ವೀಡಿಯೋ ಮಾಡೋಕ್ಕೆ ಕೊಡಲಿಲ್ಲ, ಫೋನ್ ಆಫ್ ಮಾಡಿರಿ ಅಂತ ಹೇಳಿದ್ಬಿಟ್ರು. ಅದಕ್ಕೆ ಸುಮ್ಮನೆ ಆಫ್ ಮಾಡಿದ್ವಿ. ನೋಡಿ ಈ ರೀತಿ ನನ್ನ ಮಗ ಇಲ್ಲಿ ಕಾಯಿ ಹೊಡಿತೀನಿ ಅಂತ ಹೇಳ್ಬಿಟ್ಟು ಕಾಯಿ ಹೊಡಿತಾ ಇದ್ದಾನೆ. ಹಿಂದ್ಗಡೆನೇ ಕಾಯಿ ಹೊಡಿಬೇಕಾಗಿರೋದು ಅಮ್ಮನ ಹಿಂದೆನೇ. ಅವಾಗ ಮುಂಚೆಲ್ಲ ಅಲ್ಲಿ ಬೆನ್ನು ಗೋಡಿಗೆ ಅಂತ ಹೇಳ್ಬಿಟ್ಟು ಅಲ್ಲೇ ಹೊಡಿಯೋರು. ಇವಾಗ ಈ ರೀತಿ ಜಾಲ್ರಿ ಹಾಕ್ಯಾರ, ಜಾಲ್ರಿ ಮುಂದ್ಗಡೆ ಹೊಡಿಬೇಕು. ನಾವಿಲ್ಲೇ ಹಣ್ಣುಕಾಯಿ ಮಾಡ್ಕೊಂಡು ಹೋಗ್ತೀವಿ ನೋಡಿ. ಈಗ ಇನ್ನು ಆಲಮ್ಮನ ತೋಪಿಗೆ ಹೋಗ್ಬೇಕು. ಇದೆ ನೋಡಿ ಕಾಷ್ಟಮ್ಮ ಅಂತ ಹೇಳ್ಬಿಟ್ಟು. ಈ ಅಮ್ಮಗೂ ನಾವು ಇದು ಇಕ್ಬೇಕು, ಮೀಸಲು ಬುತ್ತಿನ. ಇವಾಗ ದೇವ್ರ ದರ್ಶನ ಚೆನ್ನಾಗಾಯಿತು. ಹೋಗ್ತಾಯಿದ್ದೀವಿ. ಇಲ್ಲಿ ನಮ್ಮ ಮನೆಯವ್ರು ಏನೋ ತೊಗೋಬೇಕಂತ ನಿಂತಿದ್ರು. ನನ್ನ ಮಗ ಒಂದು ದಾರ ತಗೊಂಡ ಕೈ ಕಟ್ಕೊಳಕ್ಕೆ. ನೋಡಿ ಇನ್ನೇನು ಹೋಗ್ತಾಯಿದ್ದೀವಿ. ಆಲಮ್ಮನ ತೋಪಿಗೆ ಹೋಗ್ತೀವಿ ರೀ. ಅದನ್ನ ನಿಮಗೆ ತೋರಿಸ್ತೀವಿ ಬನ್ನಿ. ದೇವ್ರ ದರ್ಶನ ಚೆನ್ನಾಗಾಯ್ತು, ಅಂದರೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಬೇಜಾರಾಗಬೇಡಿ. ನೋಡಿ ಆಲಮ್ಮನ ತೋಪಿಗೆ ಬಂದ್ವಿ. ಇಲ್ಲೇನು ಹಂಗೆ ಇದು ಮಾಡಲ್ಲ. ಇಲ್ಲಿ ನಾವು ಬೇಟೆ ಮಾಡೋದಿಲ್ಲ ನೋಡಿ. ವರ್ಷ ಹುಚ್ಚಿಂಗ್ ಬರ್ತಾರಲ್ಲ, ಮೇಲೆ ಹೋಗಿ ಉಡೋಕ್ಕೆ ಸಮಾನ ಹಣ್ಣುಕಾಯಿ ಕೊಟ್ಟು ಬಂದು ಇಲ್ಲೇ ಬಂದು ಜಾಗ ಫ್ರೀ ಇರುತ್ತೆ, ಇಲ್ಲಿ ಬಂದು ಬಿಟ್ಬಿಟ್ಟು ಬೇಟೆ ಮಾಡಿ ಪಡ್ಲಿಗೆ ತುಂಬಿಸಿ. ನೋಡಿ ನಾವು ಗುಡ್ಡದ ಮೇಲೆ ಕುತ್ಕೊಂಡು ಉಣ್ತಿದ್ವಿ. ಅಲ್ಲಿ ಊಟ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ನಾವು ಇಲ್ಲಿ ಆಲಮ್ಮನ ತೋಪಿ ಬಂದ್ವಲ್ಲ, ಆ ಕಡೆಗೆಲ್ಲ ಸ್ವಲ್ಪ ಧೂಳು ಜಾಸ್ತಿ ಐತೆ ಅಂತ ಹೇಳ್ಬಿಟ್ಟು ಈ ಕಡೆ ಚಾನಲ್ ಮೇಲೆ ಬಂದು ಊಟ ಮಾಡ್ತಾಯಿದ್ದೀವಿ. ಇಲ್ಲೊಂದು ಒಳ್ಳೆ ಜಾಗ ಸಿಕ್ತು, ಅಲ್ಲೇ ಕುತ್ಕೊಂಡು ಊಟ ಮಾಡ್ತಿದ್ವಿ. ಎಲ್ಲರೂ ಹೊಲ್ದಾಗ ಮರದಡಿ ಕುಂದ್ರೋಣ ಅಂದ್ವಿ. ಅಲ್ಲೆಲ್ಲಿ ಮರಗಳು ಹತ್ರ ಅಂದರೆ ಈ ಕಡೆಗೆ ಒಂದು ಸ್ವಲ್ಪ ಇದು ರಂಗೋಲಿ ಕಲ್ಲಿಂದ ಇಟ್ಟು ಇದು ಮಾಡ್ತಾರೆ. ನಾವು ಈ ಕಡೆ ಒಳಗಡೆ ರೋಡಲ್ಲಿ ಬಂದ್ವಲ್ಲ, ಅದು ಧೂಳೆಲ್ಲ ಬರ್ತದೆ ಅಂತೇಳಿ ಅಲ್ಲೆಲ್ಲಿ ಊಟ ಮಾಡಿಲ್ಲ. ಇಲ್ಲಿ ಚಾನಲ್ ದಂಡೆಯಲ್ಲಿ ನಾವು ಯಾವಾಗಲೂ ಇಲ್ಲಿ ದೇವ್ರು ಮಾಡೋಕ್ಕೆ ಬರ್ತೀವಲ್ಲ ಹುಚ್ಚಿಗಮ್ಮನ, ಅವಾಗ ಇಲ್ಲಿ ಬಂದು ಅಡುಗೆ ಮಾಡಿ ಮತ್ತೆ ಊಟ ಮಾಡ್ಕೊಂಡು ಹೋಗ್ತಿರ್ತೀವಿ. ಸ್ವಲ್ಪ ಮಟನ್ ಉಳಿಸ್ಕೊಂಬಂದು ಇದೇ ಪ್ಲೇಸಲ್ಲೇ ನೋಡಿ ನಾವು ಯಾವಾಗಲೂ ಉಗಾದಿ ಆದಮೇಲೆ ಬರ್ತೀವಲ್ಲ, ಎಲ್ಲರೂ ಅದೇ ರೀತಿ ಮಾಡ್ತಾರೆ. ಈ ಕಡೆಗೆ ಹೋಗೋರೆಲ್ಲರೂ ನಾವು ಹಂಗೆ ಮಾಡ್ತೀವಿ. ಇಲ್ಲಿ ಮಕ್ಕಳು ಸ್ವಲ್ಪ ಆಟ ಆಡ್ತಾಯಿದ್ರು ಚಾನಲಲ್ಲಿ ನೋಡ್ರಿ. ನಮ್ಮ ಮಕ್ಕಳಿಗೆ ಒಂಥರ ಚಿನ್ನಾಟ ಖುಷಿ ಎತ್ಬಿಟ್ಟೈತಿ. ಮಕ್ಳಿಗೆ ಏನೋ ಒಂಥರ ಖುಷಿ ಹೊರಗಡೆಗೆ ಹೋದರೆ. ಅದಕ್ಕೆ ನಾವು ಆಟ ಆಡಲಿ ಬಿಡು ಅಂತೇಳ್ಬಿಟ್ಟು, ಸ್ವಲ್ಪ ಇತ್ತ ನೀರು, ಅದಕ್ಕೆ ಆಟ ಆಡಲಿ ಅಂತೇಳಿ ಬಿಟ್ಟಿದ್ವಿ. ಅಲ್ಲೊಂದು ಮೀನು ಐತೆ ಅಂತೇಳಿ ಮೀನು ಹಿಡಿಯೋಕೆ ಹೋಗ್ತಾರೆ ನನ್ನ ಮಕ್ಕಳು. ಅದು ಮೀನು ಬಲಿ ಹಾಕಿದ್ರೆ ಸಿಗೋದು ಕಷ್ಟ. ಮೀನು ಎಲ್ಲರೂ ಕೈಗೆ ಸಿಗ್ತೈತಿ ಇವರಿಗೆ. ಬಟ್ಟೆ ಎಲ್ಲ ನೆನೆಸ್ಕೊಂಡ್ರೆ ನೋಡಿ ಆಟ ಆಡೋಕ್ಕೆ ಹೋಗಿ. ಆ ದೇವ್ರ ದರ್ಶನ ಏನೋ ಚೆನ್ನಾಗಾಯಿತು, ಅಂದರೂ ದೇವ್ರು ತೋರ್ಸೋಕ್ಕೆ ಬಿಡಲಿಲ್ಲ. ಫೋನು ಆಫ್ ಮಾಡಿರಿ, ಅಲ್ಲಿ ತಡೋದು ಇದನ್ನ ಹಾಕಿದ್ದೇವಲ್ಲ ಬೋರ್ಡ್ ನೋಡಲ್ಲ ನೀವು ಅಂತ ಕೇಳಕತ್ತಿದ್ರು. ಅದಕ್ಕೆ ಮತ್ತೆ ನಾವು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ದೇವಸ್ಥಾನದೊಳಗಡೆಗೆ ಎಲ್ಲ ಕಡೆಗೆ ವೀಡಿಯೋ ಮಾಡಿದ್ವಿ, ದೇವಸ್ಥಾನದೊಳಗೆ ಮಾಡೋಕ್ಕಾಗಲೇ ಇಲ್ಲ. 2 ಫೋನ್ ಇದ್ದರು, 2 ಫೋನಾಗೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡ್ರಿ, ಹಂಗಾಯ್ತು. ಇಲ್ಲಿ ನೋಡಿ ಮಕ್ಕಳು ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು ಊಟ ಮಾಡಿ ಇನ್ನೇನು ಮನೆಗೆ ಹೋಗ್ಬೇಕು, ಸ್ವಲ್ಪ ಆಟ ಆಡಲಿ ಅಂತ ಬಿಟ್ಟಿದ್ದೇವೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತೇಳಿ ನಾವೆಲ್ಲ 8 ಕಾಲಿಗೆ ಅಲ್ಲಿದ್ವಿ. ಇಲ್ಲಿ 7 ಗಂಟೆ ಬಿಟ್ವಿ, 8 ಕಾಲಿಗೆ ಅಲ್ಲಿದ್ವಿ. ಹೂವಿನಾರನ್ನ ಪೂಜೆ ಮಾಡಿಸ್ಕೊಂಡು ತಗೊಂಬಂದ್ವಿ. ನಾವು ಅಮ್ಮಗೊಂದು ಹೂವಿನಾರ ಮತ್ತು ನಮ್ಮ ಗಾಡಿಗೊಂದು ಹೂವಿನಾರ ತೊಗೊಂಡಿದ್ವಿ. ಪೂಜೆ ಮಾಡಿಸ್ಕೊಂಬಿಟ್ಟು ನೋಡಿ ತೊಗೊಂಬಂದಿದ್ದೀವಿ ಗಾಡಿಗೆ ಅಂತಂದು ಹೇಳ್ಬಿಟ್ಟು. ಅವತ್ತು ಆಟೋ ತಂದಾಗ ಹಾಕಿದ್ದೆ ಎಲ್ಲ ಒಣಗೋಗಿಬಿಡ್ತು. ಮತ್ತೊಂದು ವಾರ ಆದಮೇಲೆ ಹೋಗಿ ನಾವು ದೇವಸ್ಥಾನಕ್ಕೆ ತಂದು ಅಲ್ಲಿವರೆಗೂ ಬರೀ ರೆಡಿ ಮಾಡ್ಸೋದಾಗೈತಿ ಗಾಡಿನ. ಅದಕ್ಕೆ ಒಣಗೋಗೈತೆ ಅಂತೇಳಿ ಮತ್ತೊಂದು ತಗೊಂಡು ಅಮ್ಮಗೆ ಮುಟ್ಸ್ಕೊಂಡು ಬಂದು ಹಾಕಿದ್ವಿ ನೋಡಿ. ಇನ್ನೇನು ಮನೆಗೆ ಹೊಂಟ್ವಿ. ಊಟ ಮುಗೀತು, ಸ್ವಲ್ಪ ಎಂಜಾಯ್ ಮಾಡಿದರು, ಮನೆ ದೇವ್ರ ದರ್ಶನನೂ ಮುಗೀತು. ಹೋಗ್ತಾಯಿದ್ದೀವಿ ನೋಡಿ ಮನೆಗೆ. ಇದು ನಮ್ಮ ಕುಟುಂಬ, ನಮ್ಮ ಫ್ಯಾಮಿಲಿ ನೋಡಿ. ನಮ್ಮ ಮಕ್ಕಳು ನಾವು ಅಷ್ಟೇ ಬಂದಿದ್ವಿ. ನಮ್ಮ ಅತ್ತೆಯರು ಯಾರು ಬಂದಿಲ್ಲ. ಕಾಮಿಡಿ ಮಾಡ್ತಿದ್ದಾರೆ ನೋಡಿ ಅವರು. ಅವ್ರಿಗೇನೋ ಒಂಥರ ಖುಷಿ ಈ ಥರ ಕರ್ಕೊಂಬಂದ್ರು ಹೊರಗಡೆ ಮಕ್ಕಳಿಗೆ. ಅಂದರೂ ಚಿವುಕಾಟನ ಹಂಗೆ ಮಾಡ್ತಾರೆ, ಹಿಡಿಯೋದು ಕಷ್ಟ. ಸ್ವಲ್ಪ ಸುಸ್ತಾಗೈತಿ ನನ್ನ ಮಕ್ಕಳಿಗೆ ಗುಡ್ಡ ಹತ್ತಿ. ಇಲ್ಲಿ ನೋಡಿ ಮನೆಗೆ ಬಂದ್ವಿ. ನೋಡಿ ಮನೆಗೆ ಬಂದಮೇಲೆ 2 ಹಣ್ಣು ಇರ್ತೈತಲ್ಲ, ಹಣ್ಣನ್ನು
ದೇವರಿಗೆ ನೈವೇದ್ಯ ಮಾಡಿ ಊದಿನ ಕಡ್ಡಿ ಹಚ್ಚಿ ದೀಪ ಹಚ್ಚಬೇಕು. ಹಂಗಾದ್ರೆ ದೇವ್ರು ಹಿಂದಕ್ಕೆ ಕಳಿಸ್ದಂಗೆ ನಾವು ಯಾವಾಗಲೂ ಹಂಗೆ ಮಾಡೋದು. ಯಾವಾಗಾರು ಚಿಂದುರ್ಕೊ ಬರಲಿ ಫಸ್ಟ್ ಬಂದ ತಕ್ಷಣ ಮಾಡೋದು ಅದೇ ಕೆಲಸ. ಬಂದು 2 ಹಣ್ಣು ನೈವೇದ್ಯ ಮಾಡಿ 2 ಊದಿನ ಕಡ್ಡಿ ಹಚ್ಚಿ ದೀಪ ಹಾಕ್ಬಿಡ್ತೀವಿ. ಅಲ್ಲಿಗೆ ಮುಗಿತೈತಿ ನೋಡಿ. ಈ ರೀತಿ ಊದಿನ ಕಡ್ಡಿ ಹಚ್ಚಿ ಹಣ್ಣು ಹಿಡಿದ್ರೆ ಹಣ್ಣು ನೈವೇದ್ಯ ಮಾಡಿದರೆ ಮುಗಿತೈತೆ ಅಲ್ಲಿಗೆ ಅಂತ. ಚಿಂದುರ್ಕೊ ಬಂದಿರ್ತಾವಲ್ಲ ದೇವರು ಹಿಂದಕ್ಕೆ ಕಳಿಸ್ದಂಗೆ ಆಗುತ್ತೆ. ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ